ಹೇಳಿಕೊಳ್ಳುತ್ತೇನೆ. ಮಕ್ಕಳು ಚಪ್ಪಲಿ ಕಟ್ಟುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಹೇಳಿಕೊಳ್ಳುತ್ತೇನೆ. ಇಂದಿನ ದಿನ ಪ್ರತಿಭಾ ಪುರಸ್ಕಾರದ ದಿನಾಚರಣೆ ಆಚರಿಸುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಪ್ರತಿಯೊಂದು ಮಗುವು ವಿವಿಧ ಪ್ರತಿಭೆಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ಕ್ರೀಡೆಯಾಗಲಿ ಅಥವಾ ವಿವಿಧ ಚಟುವಟಿಕೆಯಾಗಲಿ ತಮ್ಮ ಪ್ರತಿಭೆಯನ್ನು ಹೊರತರುವುದು, ಆ ಪ್ರತಿಭೆಗೆ ತಕ್ಕ ವೇದಿಕೆ ನೀಡಿ ಪುರಸ್ಕರಿಸುವುದು ಇಂದಿನ ದಿನದ ವಿಶೇಷತೆಯಾಗಿದೆ. ನಮ್ಮ ಶಾಲೆಯಲ್ಲಿ ಸಹ ಇಂಥ ಹಲವಾರು ಪ್ರತಿಭೆಗಳ ಹಬ್ಬವನ್ನು ಆಚರಿಸಿ ಅವುಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪುರಸ್ಕರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಸರ್ವರಿಗೂ ಆದರದ ಸುಸ್ವಾಗತ. ಇಂದಿನ ದಿನ ನೆರೆದಿರುವ ಸಜ್ಜನರೇ, ದೈವ ಅನುಗ್ರಹವಿಲ್ಲದಿದ್ದಲ್ಲಿ ಯಾವ ಕಾರ್ಯಕ್ರಮವೂ ಸಫಲತೆಯನ್ನು ಪಡೆಯಲಾರದು. ದೇವರ ಆಶೀರ್ವಾದ ಬೇಕೇ ಬೇಕು. ಕರುನಾಡು ಹಾಗೂ ವಿದ್ಯೆಯನ್ನು ಕರುಣಿಸುವ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥನೆಯ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ದೇವರ ಕೃಪೆಯನ್ನು ಬೇಡಿಕೊಳ್ಳುವ. ನನ್ನ ನೆಚ್ಚಿನ ಮಕ್ಕಳಿಗೆ ವಂದನೆಗಳು. ಇಂದಿನ ಶುಭ ದಿನದಂದು ಸ್ವಾಗತದ ಹೂಮಳೆಯನ್ನು ಸುರಿಸುತ್ತಾ
ಎಲ್ಲರನ್ನೂ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು.
ಶಾಲಾ ನಾಯಕನನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಸಜ್ಜಾಗಿರುವ ವೇದಿಕೆಗೆ ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ಒಂದು ಗ್ರಾಸ್ತ ಕುಟುಂಬದ ಲಕ್ಷಣ. ಗೌರವಾನ್ವಿತ ಅಧ್ಯಕ್ಷರನ್ನು ಹಾಗೂ ಮಾನ್ಯ ಅತಿಥಿಯವರನ್ನು ಸ್ವಾಗತಿಸಿ ಅವರ ಕಿರುಪರಿಚಯ ಮಾಡಿಕೊಡಲು ಬರುತ್ತಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಶಿಕ್ಷಕಿ ಜಾನೆಟ್ ರವರು. ಸನ್ಮಾನ್ಯ ಶಾಲಾ ಸಂಚಾಲಕಿಯವರೇ, ಅತಿಥಿಗಳೇ, ಇಲ್ಲಿಗೆ ಆಗಮಿಸಿದ ಮಕ್ಕಳ ಹೆತ್ತವರೇ, ಪೋಷಕರೇ, ಸರ್ವರಿಗೂ ಶುಭವಾರದ ಶುಭ ದಿನದ ಶುಭ ವಂದನೆಗಳು. ನಮ್ಮ ಶಾಲೆಯ ಪುಟಾಣಿ ಮುದ್ದು ಮಕ್ಕಳು ಅವರ ಹೆತ್ತವರಿಗೆ ಮಾತ್ರವಲ್ಲ, ನಮಗೂ ಪ್ರೀತಿ ಪಾತ್ರರು, ಅಚ್ಚುಮೆಚ್ಚಿನವರು. ಅವರಲ್ಲಿ ಸೂಕ್ತವಾಗಿ ಗುಪ್ತವಾಗಿದ್ದ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ತಮಗೆಲ್ಲರಿಗೆ ಪರಿಚಯಿಸಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ಶಾಲಾ ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂತಸ ಸಂಭ್ರಮದಿಂದ ಆಗಮಿಸಿದ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ತಾಂಬೂಲ ಮತ್ತು ನೀರಿನೊಂದಿಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ಕರಾವಳಿ ತೀರದ ಜನರ ಸಂಸ್ಕೃತಿ ಎಂದು ನನ್ನ ಕೈಯಲ್ಲಿ ತಾಂಬೂಲ ಮತ್ತು ನೀರು ಇಲ್ಲದಿದ್ದರೂ ವಿನಯಪೂರ್ವಕವಾಗಿ ಆದರದ ಸ್ವಾಗತ ಕೋರಲು ಬಯಸುತ್ತೇನೆ. ಈ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಶಾಲಾ ಸಂಚಾಲಕಿಯವರಾದ ವಂದನೀಯ ಸಿಸ್ಟರ್ ಲೂಸಿ ಡಿಸೋಜ ಇವರಿಗೆ ಬಡ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಮತ್ತು ಕರುಣೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವರ ಹಸ್ತ ಇದ್ದೇ ಇರುತ್ತದೆ. ಇವರಿಗೆ ತುಂಬಾ ಕೆಲಸದ ಒತ್ತಡ ಇದ್ದರೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲಾ ಸಮಸ್ಯೆಗಳಿಗೆ ಸ್ಪಂದಿಸಿ ಸದಾ ಕಾಲ ಸ್ಫೂರ್ತಿ ನೀಡುತ್ತಾರೆ. ಅಲ್ಲದೆ ನಮ್ಮ ಸಂತೋಷವನ್ನು ದ್ವಿಗುಣಗೊಳಿಸಿದ್ದಾರೆ. ಇವರಿಗೆ ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿರುವ ಪೂಜಾ ಸಹಾಯಕ ಗುರುಗಳಾದ ವಂದನೀಯ ಫಾದರ್ ಜೆರಾಲ್ಡ್ ಫ್ರಾನ್ಸಿಸ್ ವಿಲ್ಟೋ, ಗಾರ್ಡಿಯನ್ ಏಂಜಲ್ ಚರ್ಚ್ ಆಂಜಲೂರು, ಇವರು ಚರ್ಚಿನ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಇವರ ಆಗಮನವು ನಮಗೆ ಸಂತೋಷವನ್ನು ನೀಡಿದೆ. ಇವರಿಗೆ ನಾನು ಸಂತೋಷದಿಂದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶೋಭಿಸುತ್ತಿದ್ದಾರೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಶ್ರೀಯುತ ಕೇಶವ ಮರೋಳಿ. ಇವರಿಗೆ ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನ ಹಾಗೂ ಪ್ರೀತಿ. ಅವರು ನಮ್ಮ ಶಾಲೆಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ನೆರವು ನೀಡುವುದರಲ್ಲಿ ಇವರದು ಎತ್ತಿದ ಕೈ. ವಿಶಾಲ ಮನೋಭಾವವುಳ್ಳವರು, ಸಾಮಾಜಿಕ ಕಾರ್ಯಗಳಲ್ಲಿ ಒಳ್ಳೆಯ ಅನುಭವವನ್ನು ಪಡೆದಿರುವ ಇವರು ಸಮಾಜದ ಒಬ್ಬ ಪ್ರತಿಭಾವಂತ ನಾಯಕ ಎಂದು ಹೇಳಿದರೆ ತಪ್ಪಾಗಲಾರದು. ಶಾಲೆಗೆ ತುರ್ತು ಸಂದರ್ಭದಲ್ಲಿ ಸಹಾಯ ಮಾಡುವ ಅದ್ಭುತ ಗುಣ ಇವರಲ್ಲಿದೆ. ಇವರನ್ನು ನಾನು ಶಾಲಾ ಆಡಳಿತ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ವಿವೇಕಿಯಾದ ಮನುಷ್ಯ ತನಗೆ ಒದಗಿಸಿರುವ ಅವಕಾಶವನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ನಮ್ಮ ಶಾಲೆಯಲ್ಲಿ ಜ್ಞಾನದ ದೀಪವನ್ನು ಉರಿಸಿ ಜೀವನದಲ್ಲಿ ಯಶಸ್ಸಿನ ಪಥವನ್ನು ಮುನ್ನಡೆಸುತ್ತಾ ನಮ್ಮೆಲ್ಲರ ಮುಂದೆ ಇರುವಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಪ್ರಕಾಶ್ ವಿಲ್ಟೋ. ಇವರು ವಿಧಾನಸಭೆಯ ಸಭಾಪತಿಯವರಾದ ಯುಟಿ ಖಾದರ್ ಇವರ ಸಹಾಯಕ ಆಪ್ತ ಕಾರ್ಯದರ್ಶಿಯಾಗಿರುತ್ತಾರೆ. ಇವರು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಂತಸ ನೀಡಿದೆ. ಸರ್, ನಿಮಗೆ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಜಯರಾಜ್. ಇವರಿಗೆ ನಾನು ಶಾಲಾ ಪರವಾಗಿ ಕೃತಜ್ಞತಾ ಭಾವದಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ನಿವೃತ್ತಿ ಶಿಕ್ಷಕಿಯಾದ ಶ್ರೀಮತಿ ಜಸಿಂತಾ ಮಸ್ಕರೇನಸ್ ಇಂದಿನ ನಮ್ಮ ಈ ಸಂತಸದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತನಿದ್ದಾನೆ ಮಕ್ಕಳ ಪ್ರತಿನಿಧಿಯಾಗಿ ನಮ್ಮ ಶಾಲಾ ನಾಯಕ, ಅವನಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಮೃತ BEd ಕಾಲೇಜ್ ಪಡೇಲ್ ಇಲ್ಲಿಯ ವಿದ್ಯಾರ್ಥಿ ಆಕಾಶ್ ಇವರು ಇದ್ದಾರೆ. ಇವರಿಗೂ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾಭಿಮಾನಿಗಳನ್ನು, ಶಿಕ್ಷಕ ಬಳಗದವರನ್ನು, ಆಗಮಿಸಿದ ಮಕ್ಕಳ ಹೆತ್ತವರನ್ನು, ಪೋಷಕರನ್ನು, ಹಳೆಯ ವಿದ್ಯಾರ್ಥಿಗಳನ್ನು ಹಾಗೂ ಈ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಲು ಆಗಮಿಸಿದ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯರೇ, ನಿಮ್ಮ ಆದರದ ಆಗಮನವೇ ನಮ್ಮ ಈ ಕಾರ್ಯಕ್ರಮಕ್ಕೆ ಉಲ್ಲಾಸ, ಉತ್ಸಾಹ, ಶೋಭೆಯನ್ನು ತಂದಿದೆ. ಮಗದೊಮ್ಮೆ ಎಲ್ಲ ಗಣ್ಯರಿಗೂ ಸಭಿಕರಿಗೂ ಹೃದಯಾಂತರಾಳದ ಸ್ವಾಗತವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಪ್ರೀತಿಪೂರ್ವಕವಾಗಿ ಎಲ್ಲರನ್ನೂ ಸ್ವಾಗತಿಸಿದ ಜಾನೆಟ್ ಟೀಚರ್, ನಿಮಗೂ ಸುಸ್ವಾಗತ. ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ ಎಂದು ನುಡಿದಂತ ದೇವರನ್ನು ದೀಪ ಬೆಳಗಿಸುವುದರ ಮೂಲಕ ದೇವರ ಜ್ಞಾನ ದೀಪವು ನಮ್ಮಲ್ಲಿ ಕೂಡ ಬೆಳಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿಕೊಡಬೇಕಾಗಿ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಗಳ ಪಕ್ಷಿನೋಟವನ್ನು ನಿಮ್ಮ ಮುಂದೆ ಹರಡಲು ಬರುತ್ತಿದ್ದಾರೆ ನಮ್ಮ ಶಿಕ್ಷಕಿ ಲೀನೆ ಡಾಯ್ಸ್ ಅವರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರೇ, ಅತಿಥಿ ಅಧ್ಯಾಪಕರೇ, ಮುಖ್ಯೋಪಾಧ್ಯಾಯಿಯವರೇ, ನಿವೃತ್ತ ಶಿಕ್ಷಕಿಯವರೇ, ಎಲ್ಲರನ್ನೂ ವಂದಿಸುತ್ತಾ ನಮ್ಮ ಪ್ರಸ್ತುತ ಶೈಕ್ಷಣಿಕ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳ ಚುಟುಕು ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ.
1938ರಲ್ಲಿ ಸ್ಥಾಪನೆಯಾಗಿ 85 ವರ್ಷಗಳ ಜ್ಞಾನಧಾರೆಯನ್ನು ನೀಡಿ ಮೆರೆದ ಈ ನಮ್ಮ ವಿದ್ಯಾಸಂಸ್ಥೆಯು ಕಥೋಲಿಕ್ ಶಿಕ್ಷಣ ಮಂಡಳಿಯ ಆಡಳಿತಕ್ಕೆ ಒಳಪಟ್ಟಿದೆ. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ರಾದ ಅತಿ ವಂದನೀಯ ಬಿಷಪ್ ಪೀಟರ್ ಪೌಲ್ ಸರ್ದಾನ ಇದರ ಅಧ್ಯಕ್ಷರು ಹಾಗೂ ವಂದನೀಯ ಆಂಟನಿ ಶೆರಾ ಇದರ ಕಾರ್ಯದರ್ಶಿಗಳು. ಕಾಜಕಾಯ ಕಾನ್ವೆಂಟಿನ ಸುಪೀರಿಯರ್ ಆಗಿರುವ ಸಿಸ್ಟರ್ ಲೂಸಿ ಡಿಸೋಜಾ ಈ ಶಾಲೆಯ ಸಂಚಾಲಕಿಯಾಗಿ 5.5 ವರ್ಷಗಳಿಂದ ಸೇವೆ ನೀಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಶಿಕ್ಷಣ ಇಲಾಖೆಯಿಂದ ಹಾಗೂ ಆಡಳಿತ ಮಂಡಳಿಯ ಮಾರ್ಗಸೂಚಿಯಂತೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ. ಮಕ್ಕಳಲ್ಲಿ ಪರಿಣಾಮಕಾರಿ ಕಲಿಕೆಗಾಗಿ ವೈಯಕ್ತಿಕ ಗಮನದ ಜೊತೆಗೆ ಮೌಲ್ಯ ಶಿಕ್ಷಣಕ್ಕೂ ಪ್ರಾಮುಖ್ಯತೆ ನೀಡುತ್ತೇವೆ. ಇದರಿಂದಾಗಿ ಮಕ್ಕಳಲ್ಲಿ ಕಲಿಕಾ ಮಟ್ಟ ಉತ್ತಮವಾಗಿದೆ ಎಂದು ಶಾಲೆಗೆ ಭೇಟಿ ನೀಡಿದ ಸಿಆರ್ಪಿ ಹಾಗೂ ಇತರ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ನೀಡಿರುತ್ತಾರೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ವಿವಿಧ ಸ್ಪರ್ಧೆಗಳು, ಯೋಗಾಭ್ಯಾಸ, ಪ್ರಾಣಾಯಾಮ, ವ್ಯಾಯಾಮ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ವರ್ಷ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ 7 ಮಂದಿ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಗಿಟ್ಟಿಸಿ, ತಾಲೂಕು ಮಟ್ಟದಲ್ಲಿ 4 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿ 3ನೇ ತರಗತಿ ವರ್ಷ ದ್ವಿತೀಯ ಸ್ಥಾನವನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಹಾಗೂ ಹೋಬಳಿ ಮಟ್ಟದಲ್ಲಿ ನಡೆದ ಆಟೋಟ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿರುತ್ತಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ 5 ವರ್ಷಗಳ ಮಾನ್ಯತೆ ದೊರಕಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಹಲವಾರು ದಾನಿಗಳು ಸಹಾಯ ಹಸ್ತ ನೀಡಿರುತ್ತಾರೆ. ಅವರನ್ನು ಸ್ಮರಿಸಲು ಇಂದು ನಮಗೆ ಸುಧಾವಕಾಶ ಒದಗಿದೆ. ಶಾಲಾ ಮಕ್ಕಳ ಉತ್ತಮ ಕಲಿಕೆಗೆ ಸದಾ ಸಹಾಯ ಹಸ್ತ ನೀಡುವ ನಮ್ಮ ಶಾಲೆಯ ಸಂಚಾಲಕಿ ಶಾಲೆಗೆ ಅಗತ್ಯವಿರುವ ಸ್ಥಳೀಯ ಅಗತ್ಯಗಳನ್ನು ವಾರ್ಡ್ ಮೂಲಕ ಪೂರೈಸುವ ಕಾರ್ಪೊರೇಟರ್ ಇವರ ನೆರವು ಸ್ಮರಣೀಯವಾದುದು. ನಮ್ಮ ಶಾಲಾ ಎಲ್ಲ ಮಕ್ಕಳಿಗೆ ಪ್ರೀತಿ ಸಮಾಸ ಹಾಗೂ ಶೂಗಳನ್ನು ನೀಡಿ ಮಕ್ಕಳು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಸಂತೋಷದಿಂದಿರಲು ಸಹಾಯ ಮಾಡಿದ ಶ್ರೀಯುತ ಶಾಂತಿ ಉಲ್ಲಾಸ್ ರಸ್ತೀನಾ ಇವರ ಕೊಡುಗೆಯು ಪ್ರಶಂಸನೀಯವಾಗಿದೆ. ಮಕ್ಕಳಿಗೆ ನೋಟ್ ಪುಸ್ತಕಗಳ ಕೊರತೆಯನ್ನು ಬಗೆಹರಿಸಿದ ಶ್ರೀರಾಮ ಭಜನಾ ಮಂದಿರ ಮರೋಳಿ ಹಾಗೂ ಸಮವಸ್ತ್ರ ಖರೀದಿಸಲು ಸಹಕರಿಸಿದ ಒಬ್ಬ ದಾನಿ ಹಾಗೂ ಶ್ರೀಮತಿ ಶಕುಂತಲಾ ವಲ್ಯೂರಿಯನ್ ಮೊರಾಸ್ ಇವರ ತ್ಯಾಗಕ್ಕೆ ನಾವು ಚಿರಋಣಿ ಆಗಿದ್ದೇವೆ. ಸರಕಾರದಿಂದ ಸರಬರಾಜಾಗುವ ಉಚಿತ ಪಠ್ಯಪುಸ್ತಕಗಳು, ಮಧ್ಯಾಹ್ನ ಬಿಸಿಯೂಟ, ಕ್ಷೀರಭಾಗ್ಯ, ಮೊಟ್ಟೆ ಮುಂತಾದ ಸೌಲಭ್ಯಗಳು ಮಕ್ಕಳ ಉತ್ತಮ ಕಲಿಕೆಗೆ ಸಹಕಾರಿಯಾಗಿವೆ. ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ನಮಗೆ ಸಹಕಾರ ನೀಡಿದ ಮಕ್ಕಳ ಪೋಷಕರಿಗೂ, ಶಾಲೆಯ ಅವಶ್ಯಕತೆಗಳಲ್ಲಿ ನಮ್ಮೊಡನೆ ಕೈ ಜೋಡಿಸಿದ ಶಾಲಾ ಎಸ್ಟಿಎಂಸಿ ಸದಸ್ಯರಾದ ಶ್ರೀಮಾನ್ ದಯರಾಜ್ ಅವರಿಗೂ, ಶಾಲೆಗೆ ಭೇಟಿ ನೀಡಿ ನಮಗೆ ಹುರಿತಂಬಿಸಿದ ಶಾಲಾ ನಿವೃತ್ತ ಶಿಕ್ಷಕರಿಗೂ, ಶಿಸ್ತಿನಿಂದ ಹಾಗೂ ಪ್ರೀತಿಯಿಂದ ತುಂಬು ಮನಸ್ಸಿನ ಸೇವೆ ನೀಡುವ ಶಿಕ್ಷಕ ವೃಂದಕ್ಕೂ, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಪ್ರಾರ್ಥನೆ ಆಲಿಸಿ ನಮಗೆ ಪ್ರೀತಿಯ ಸಂರಕ್ಷಣೆ ನೀಡುವ ನಮ್ಮ ಶಾಲಾ ಪಾಲಕರಾದ ಕಾವಲು ದೂತರಿಗೆ ನಮಿಸುತ್ತಾ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಮುಂದೆಯೂ ಈ ವಿದ್ಯಾಸಂಸ್ಥೆ ಬೆಳಕಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ವರದಿಯನ್ನು ಅಂತ್ಯಗೊಳಿಸುತ್ತೇನೆ. ಧನ್ಯವಾದಗಳು. ಸಂಕ್ಷಿಪ್ತವಾಗಿ ಶಾಲಾ ವರದಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಲೀನಾ ಟೀಚರ್ ನಿಮಗೆ ವಂದನೆಗಳು. ಇಂದಿನ ದಿನ ಸಂಭ್ರಮವೋ
ಸಂಚಾಲಕಿ ಭಗಿನಿ ಲೂಸಿ ಡಿಸೋಜರ್ ಅವರು ತಮ್ಮ ಧಾರ್ಮಿಕ ಜೀವನದ ಸ್ವರ್ಣ ಮಹೋತ್ಸವವನ್ನು ಆಚರಿಸಿದ ಸಂದರ್ಭದಲ್ಲಿ ಅವರಿಗೆ ಶುಭಕಾಮನೆಗಳನ್ನು ಕೋರುವುದರ ಜೊತೆಗೆ ಅವರನ್ನು ಸನ್ಮಾನಿಸಲು ಅಪೇಕ್ಷಿಸುತ್ತೇವೆ. ಪೂಜ್ಯರು ತಮಗಾಗಿ ಕಾದಿರಿಸಿದ ಸನ್ಮಾನ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಾನಿ ಟೀಚರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವರು. ಸಂತಸ, ಸಂತೃಪ್ತಿ, ಉಲ್ಲಾಸ, ಉತ್ಸಾಹ ತುಂಬಿದ 50 ಸಂವತ್ಸರಗಳನ್ನು ಧಾರ್ಮಿಕ ಜೀವನದಲ್ಲಿ ಕಳೆದು 2023 ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಧಾರ್ಮಿಕ ಜೀವನದ ಸ್ವರ್ಣ ಮಹೋತ್ಸವವನ್ನು ಆಚರಿಸಿದ ನಮ್ಮ ಶಾಲಾ ಪ್ರೀತಿಯ ಸಂಚಾಲಕಿಯವರಾದ ವಂದನೀಯ ಸಿಸ್ಟರ್ ಲೂಸಿ ಡಿಸೋಜರ್ ಅವರ ಪ್ರೀತಿಮಯ ತ್ಯಾಗಮಯ ಸೇವೆಯನ್ನು ಸ್ಮರಿಸಿ ನಮ್ಮ ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿ ಬಳಗ ಹಾಗೂ ಪೋಷಕರ ಪರವಾಗಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಮನೆ ಮಠ ಸರ್ವಸ್ವವನ್ನು ತ್ಯಜಿಸಿ ಸಿಸ್ಟರ್ ಆಫ್ ಚಾರಿಟಿ ಎಂಬ ಸಂಸ್ಥೆಗೆ ಸೇರಿ ಪ್ರೀತಿ, ಪರೋಪಕಾರ, ಸದ್ಗುಣ, ದಯೆ, ಸಹನೆ, ಸಹಬಾಳ್ವೆ ಮುಂತಾದ ಉತ್ತಮ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರ ಸೇವೆಗೆ ಮತ್ತು ಪರರ ಸೇವೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ಲವಲವಿಕೆಯಿಂದ ಹಸನ್ಮುಖಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡ ತಮಗೆ ನಮ್ಮೆಲ್ಲರ ಅಭಿನಂದನೆಗಳು. ವೃತ್ತಿಯಲ್ಲಿ ದಾದಿಯಾದರೂ ಸಮಾಜ ಸೇವೆಯಲ್ಲಿ ಇವರದು ಎತ್ತಿದ ಕೈ. ಕಳೆದ 5.5 ವರ್ಷಗಳಿಂದ ನಮ್ಮ ಶಾಲಾ ಸಂಚಾಲಕಿಯಾಗಿ ಶಾಲೆಯ ಬೆನ್ನೆಲುಬಿನಂತೆ ತಮ್ಮ ಅಪೂರ್ವ ಸೇವೆಯನ್ನು ಸಲ್ಲಿಸಿರುವರು. ತಮಗೆ ಕಾನ್ವೆಂಟಿನಲ್ಲಿ ಮಹತ್ತರ ಜವಾಬ್ದಾರಿಗಳಿದ್ದರೂ ಶಾಲೆಯ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸ್ಪಂದಿಸಿ ನಿಷ್ಠೆಯಿಂದ, ತಾಳ್ಮೆಯಿಂದ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ನಿರ್ವಹಿಸುವುದು ಇವರ ಜೀವನದ ಗುರಿ. ನಮ್ಮ ಶಾಲಾ ಮಕ್ಕಳೆಂದರೆ ಅವರಿಗೆ ವಿಶೇಷ ಮಮತೆ, ಪ್ರೀತಿ, ಕಾಳಜಿ. ಯಾವಾಗಲೂ ಮಕ್ಕಳಿಗೆ ಸಿಹಿ ತಿಂಡಿ ಕೊಡುವುದು, ಮಕ್ಕಳಿಗೆ ಏನೂ ತೊಂದರೆ ಆಗದಂತೆ ಅವರ ಬಗ್ಗೆ ಮಾಹಿತಿ ಸಂದರ್ಭೋಚಿತ ಸಹಾಯ, ಮೌನವಾಗಿ ತಿಳಿಯದಂತೆ ಸಹಾಯ ಮಾಡುವುದು ಇವರ ಶ್ರೇಷ್ಠ ಗುಣ. ಇಂಥ ಮಮತೆಯ ಮಾತೆಯಾಗಿರುವ ಸಿಸ್ಟರ್ ಅವರನ್ನು ನಮ್ಮ ಶಾಲಾ ಸಂಚಾಲಕಿಯಾಗಿ ಪಡೆದ ನಾವು ಭಾಗ್ಯವಂತರೇ ಸರಿ. ಸಿಸ್ಟರ್, ನೀವು ನಮಗೆ ಪ್ರೀತಿಯಿಂದ ನೀಡಿದ ಸೇವೆಗೆ ನಾವು ಸದಾ ಚಿರಋಣಿಗಳು. ನಮ್ಮ ಶಾಲಾ ಪಾಲಕರಾದ ಕಾವಲು ದೂತರ ಮುಖಾಂತರ ದೇವರು ನಿಮ್ಮ ಮುಂದಿನ ವರ್ಷಗಳಲ್ಲಿ ಉತ್ತಮ ಆರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿ ತಮಗೆ ದಯಪಾಲಿಸಲಿ ಎಂದು ಹಾರೈಸುತ್ತೇವೆ ಹಾಗೂ ಪ್ರಾರ್ಥಿಸುತ್ತೇವೆ. ಹಾಗೂ ಪ್ರೀತಿಯಿಂದ ಮತ್ತು ಗೌರವದಿಂದ ತಮಗೆ ಈ ಸನ್ಮಾನವನ್ನು ಅರ್ಪಿಸುತ್ತೇವೆ. ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ, ಪುಟಾಣಿ ಮಕ್ಕಳು, ಗಾಡಿನಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ. ಅಧ್ಯಕ್ಷರಾದ ಭಗಿನಿ ಲೂಸಿ ಅವರನ್ನು ಸನ್ಮಾನಿಸಿದ ಎಲ್ಲ ಅತಿಥಿಗಳಿಗೆ ವಂದನೆಗಳು. ಈಗ ವಂದನೀಯ ಪೂಜ್ಯ ಗುರುಗಳಾದ ಫಾದರ್ ಜೆರಾಲ್ಡ್ ಪಿಂಟೋರ್ ಅವರು ಇಂದಿನ ಕಾರ್ಯಕ್ರಮವನ್ನು ಆಶೀರ್ವದಿಸಿ ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಶಾಲಾ ಸಂಚಾಲಕಿ ಸಿಸ್ಟರ್ ಲೂಸಿ ಹಾಗೂ ಕಾರ್ಪೊರೇಟರ್ ಕೇಶವ ಹಾಗೂ ಪ್ರಕಾಶ್ ಪಿಂಟೋರ್, ಪ್ರೀತಿಯ ಶಿಕ್ಷಕರಾದ
ಶಿಕ್ಷಕರಾದ ಹಾಗೂ ಟೀಚರ್ ವೇದಿಕೆಯಲ್ಲಿದ್ದಾರೆ, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತು ಗಾಡಿ ರೇಂಜು ಚರ್ಚಿನ ಪ್ರತಿಭಾ ಪುರಸ್ಕಾರವನ್ನು ಆಚರಿಸುವ ದಿನವಾಗಿದೆ. ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನು ಸ್ಮರಿಸಿ ಅವುಗಳನ್ನು ಪುರಸ್ಕರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಭೆಗಳು ನಾನಾಂತರವಾಗಿರಬಹುದು. ಸಂಚಾಲಕಿಯವರು ಹೇಳಿದ್ದಾರೆ, ಇಲ್ಲಿ ಕಲಿತ ಅನೇಕ ಮಕ್ಕಳು ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಕೊಟ್ಟಂತ ಇದೇ ಶಾಲೆ. ಪ್ರತಿಭೆಯು ಪ್ರತಿ ಮಕ್ಕಳಲ್ಲಿ ಇದೆ. ಅದನ್ನು ಗುರುತಿಸುವುದು ನಮ್ಮ ಎಲ್ಲರ ಕರ್ತವ್ಯ. ಹಾಗೆಂತ ಎಲ್ಲರಿಗೂ ಒಂದೇ ಲೆಕ್ಕ ಪ್ರತಿಭೆ ಸಿಗುವುದಿಲ್ಲ. ದೇವರು ನಮ್ಮನ್ನು ಸೃಷ್ಟಿಸುವಾಗ ವಿವಿಧ ಪ್ರತಿಭೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಪ್ರತಿಭೆಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿ ಒಂದು ಒಳ್ಳೆಯ ಜೀವನ ನಡೆಸುವುದು ಒಂದು ಒಳ್ಳೆಯ ಮಕ್ಕಳ ಕರ್ತವ್ಯವಾಗಿದೆ. ಇವತ್ತು ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾ ಪುರಸ್ಕಾರವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗೌರವಿಸುವುದು ಹಾಗೂ ಅವರನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಅನೇಕ ಚಟುವಟಿಕೆಗಳು ಈ ಶಾಲೆಯಲ್ಲಿ ನಡೆಯುತ್ತವೆ. ಈ ಶಾಲೆ ಸುತ್ತಮುತ್ತಲಿನ ಎಲ್ಲ ಮಂದಿಗೆ ಹೆಸರುವಾಸಿಯಾಗಿದೆ. ಪ್ರತ್ಯೇಕವಾಗಿ ಇಲ್ಲಿ ಕೊಡುವ ಶಿಕ್ಷಣ ಮತ್ತು ಶಿಕ್ಷಕರ ಚಟುವಟಿಕೆಗಳು ಅದನ್ನು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ. ಪ್ರತ್ಯೇಕವಾಗಿ ಇಲ್ಲಿ ತಮ್ಮೆಲ್ಲ ಕೆಲಸಗಳನ್ನು ಮಾಡುವ ಈ ಶಾಲೆಯ ಎಲ್ಲ ಶಿಕ್ಷಕರ ವರ್ಗವನ್ನು ಹಾಗೂ ಎಲ್ಲ ಮಕ್ಕಳನ್ನು ನಾನು ಆದೇಶಿಸ್ತೇನೆ. ನಮಗೆ ಮುಂದಿನ 2 ದಿನಗಳಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ. ಕ್ರಿಸ್ಮಸ್ ಎಂದರೆ ಎಲ್ಲರಿಗೆ ಸಂಭ್ರಮ ಸಡಗರ. ಹೇಗೆ ದೀಪಾವಳಿ ಹಬ್ಬವನ್ನು ಆಚರಿಸುವಾಗ ನಾವು ಮನೆಯಲ್ಲಿ ದೀಪವನ್ನು ಅಥವಾ ಗೂಡು ದೀಪವನ್ನು ಅಲ್ಲಿ ಇಟ್ಟು ನಾವು ಎಲ್ಲರೂ ಆ ಸಂಭ್ರಮವನ್ನು ಆಚರಿಸ್ತೇವೆ. ಹಾಗೆ ಕ್ರಿಸ್ಮಸ್ ಹಬ್ಬ ಪ್ರತ್ಯೇಕವಾಗಿ ಜೀಸಸ್ ರವರು ಮಾನವನಾಗಿ ಈ ಧರೆಗೆ ಬಂದು ನಮ್ಮೆಲ್ಲರೊಡನೆ ಬೆರೆತು ಎಲ್ಲ ಮಕ್ಕಳನ್ನು ಅವರು ಪ್ರೀತಿಸಿದ್ದಾರೆ. ಅವರ ಜನ್ಮದಿನದ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೀವೆಲ್ಲರೂ ನಿಮ್ಮ ಪ್ರತಿಭೆಯನ್ನು ಪರರಿಗೆ ತೋರಿಸಿ ನಿಮ್ಮಲ್ಲಿ ಅಡಕವಾಗಿರುವ ಎಲ್ಲ ಪ್ರತಿಭೆಗಳನ್ನು ಇತರರಿಗೆ ತೋರಿಸುವುದರ ಮುಖಾಂತರ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಉತ್ತಮ ಪ್ರಜೆಯಾಗಿ ಬಾಳಿ ನಮ್ಮ ದೇಶವನ್ನು ಮುಂದಡೆ ಕೊಂಡು ಹೋಗಲು ನೀವೆಲ್ಲರೂ ಸಹಕಾರಿಯಾಗುತ್ತೇವೆ. ಈ 2 ಮಾತುಗಳನ್ನು ನನ್ನ ಈ ಭಾಷಣವನ್ನು ಮುಡಿಗೊಳಿಸ್ತೇನೆ. ಹಾಗೂ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು. ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವುಗಳನ್ನು ಜೀವನದಲ್ಲಿ ಅಳವಡಿಸಬೇಕಾಗಿ ಹಾಗೂ ಅವುಗಳಿಗೆ ತಕ್ಕ ಪುರಸ್ಕಾರ ನೀಡಬೇಕಾಗಿ ಎಂದು ಹೇಳಿದಂಥ ನಮ್ಮ ಧರ್ಮಗುರುಗಳಿಗೆ ವಂದನೆಗಳು. ಈಗ 1ನೇ ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ತಾವು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 1ನೇ ತರಗತಿಯ ವಿದ್ಯಾರ್ಥಿಗಳು: ವೀರೇಶ್ ಚಿತ್ರಕಲೆಯಲ್ಲಿ ಪ್ರಥಮ, ಅನುಶ್ರೀ ಚಿತ್ರಕಲೆಯಲ್ಲಿ ದ್ವಿತೀಯ, ಪವನ್ 100 ಮೀಟರ್ ಓಟದಲ್ಲಿ ಪ್ರಥಮ, ಕಪ್ಪೆ ಓಟದಲ್ಲಿ ಪ್ರಥಮ, ಮುತ್ತುರಾಜ್ 100 ಮೀಟರಲ್ಲಿ ದ್ವಿತೀಯ. ಸಂತೋಷ್ ಕಪ್ಪೆ ಓಟದಲ್ಲಿ
ಇಂದಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗಾರ್ಡನಿಂಗ್ ಸ್ಕೂಲ್ ಇದರ ಮಕ್ಕಳ ಪ್ರತಿಭಾಗೋಸ್ಕರ ದಿನದ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಅಭ್ಯಾಸರಾಗಿರುವಂತಹ ಉನ್ನತ ಧರ್ಮಗುರುಗಳೇ ಹಾಗೂ ಶಾಲಾ ಸಂಚಾಲಕ ಯುಸಿ ಡಿಸೋಜರ್ ಅವರೇ ಹಾಗೂ ಟೀಚರ್ ಹಾಗೂ ಶಾಲಾ ರಕ್ಷಕ ಸಂಘದ ದಯಾನಂದ ಅವರೇ ಹಾಗೂ ಪ್ರಕಾಶ್ ಪಿಂಟರ್ ಅವರ ವೇದಿಕೆ ಮುಂಭಾಗವಿರುವಂಥ ಎಲ್ಲ ಮುದ್ದು ಮಕ್ಕಳೇ, ಶಿಕ್ಷಕ ಬಂಧುವರೇ ಹಾಗೂ ರಕ್ಷಕ ಬೆತ್ತವರೇ, ನಮಗೆ ಈ ದಿನದ ಶುಭ ನಮನವನ್ನು ಗಮನಿಸ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾಯಿದೆ ಇವತ್ತಿನ ಒಂದು ಸಂಭ್ರಮ ನೋಡುವಾಗ. ಯಾಕಂದರೆ ಫಾದರ್ ಹೇಳಿದಾಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ಪ್ರತಿಯೊಬ್ಬರನ್ನೊಂದು ಪ್ರತಿಭೆಯನ್ನು ಸೃಷ್ಟಿ ಮಾಡಿರ್ತಾರೆ. ಆ ಪ್ರತಿಭೆಯನ್ನು ಗುರುತಿಸಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ನಡೆದರೆ ಮತ್ತು ಮಕ್ಕಳಿಗೆ ಒಂದು ಪ್ರತಿಭೆ ತೋರಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಆ ಪ್ರತಿಭೆಯ ಮೂಲಕ ಅವರು ಮುಂದೆ ಬಂದು ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಾಗಿ ಅವರ ಏನೋ ಅವರಿಗೆ ಪ್ರತಿಭೆಯನ್ನು ತೋರಿಸಿ ಮುಂದಿನ ಅವರ ಜೀವನ ಕೂಡ ನಾಂದಿ ಆಗ್ತದೆ ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಈ ಶಾಲೆ ಬಹಳ ಒಂದು ಅಚ್ಚುಕಟ್ಟಾದ ಶಾಲೆ. ಯಾಕಂದರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ, ಶಿಕ್ಷಕರ ವ್ಯವಸ್ಥೆ ಪ್ರತಿಯೊಂದರಲ್ಲಿ ಕೂಡ ಒಂದು ಮಾದರಿ ಶಾಲೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿರುವ ನೈರ್ಮಲ್ಯತೆ ಹಾಗೂ ಅವರ ಒಂದು ಶಿಸ್ತನ್ನು ನೋಡುವಾಗ ಎಲ್ಲಿಯೂ ಕೂಡ ಇಲ್ಲ. ನಾನು ಈ ಸಮಯದಲ್ಲಿ ನಮ್ಮ ಶಾಲಾ ಸಂಚಾಲಕರಿಗೆ ಹಾಗೂ ನಮ್ಮ ಸಭಾಪತಿಯವರ ಆಪ್ತ ಕಾರ್ಯದರ್ಶಿಯನ್ನು ವಿನಂತಿ ಮಾಡಿದ್ದೇನೆಂದರೆ, ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ. ದಯವಿಟ್ಟು ಒಂದೆರಡು ಶಿಕ್ಷಕರನ್ನು ನೇಮಿಸುವಂಥ ಕೆಲಸವನ್ನು ಸಂಚಾಲಕರು ಮಾಡಬೇಕು. ಅದಕ್ಕೆ ಬೇರೆ ಕಾಲದ ವೇತನವನ್ನು ಸರ್ಕಾರದ ತಲುಪಿಸುವ ಕೆಲಸವನ್ನು ತಾವು ನಮ್ಮ ಸಭಾಪತಿಯವರು ಮಾಡಿ ಸರಿಯಾದ ಶಿಕ್ಷಣವನ್ನು ಬೋಧಿಸುವಂಥ ಕ್ರಮ ಅಲ್ಲಿದೆ. ಇನ್ನಷ್ಟು ಮಕ್ಕಳು ಈ ಶಾಲೆಗೆ ಬಂದು ಅತಿ ಹೆಚ್ಚು ಶಿಕ್ಷಣ ಪಡೆಯುವಂಥ ಒಂದು ಅವಕಾಶ ದೊರೆಯುತ್ತದೆ ಇಚ್ಛೆ ಪಡ್ತೇನೆ. ಆದ್ದರಿಂದ ನಮ್ಮಲ್ಲಿ ಇಬ್ಬರಿಗೂ ಕೂಡ ಕಳಕಳಿ ವಿನಂತಿಯನ್ನು ಮಾಡೋದಂದರೆ ಶಿಕ್ಷಕರನ್ನು ನೇಮಿಸುವುದು ಮತ್ತು ಶಿಕ್ಷಕರಿಗೆ ವೇತನ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಕೂಡ ಇದ್ದೇನೆ. ಸಭಾಪತಿಯನ್ನು ಮಾತಾಡಿ ಸರ್ಕಾರದೊಟ್ಟಿಗೆ ಮಾತಾಡಿ ನಾನು ಕೂಡ ಏನು ಮಾಡಿ ಅಂತ ಇಷ್ಟಪಡ್ತಾ ಇದ್ದೇನೆ. ಅದರಿಂದ ನಮ್ಮ ಸಹಕಾರ ಬಯಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಈ ನಮ್ಮ ಶಾಲೆಯ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಕಟ್ಟು ನಮ್ಮ ಶಾಲೆಗೆ ಉತ್ತಮ ಹೆಸರು ಕೊಡುವಂಥ ಹಾಗೆ ಬರುವಂಥದ್ದು ಪ್ರತಿಷ್ಠಿತ ಬರುವಂಥ ಕ್ರಿಸ್ಮಸ್ ಹಬ್ಬ ಅಂದರೆ ಶಾಂತಿ ಮತ್ತು ಸೌಹಾರ್ದತೆ ಹಬ್ಬ. ಈ ಶಾಂತಿ ಸೌಹಾರ್ದತೆ ಭಗವಂತ ನಮಗೆಲ್ಲರೂ ಕರುಣಿಸಿ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ಒಂದು ಅವಕಾಶ ಭಗವಂತ ನಮಗೆ ಕರುಣಿಸಲು ಪ್ರಾರ್ಥಿಸ್ತಾ ಹೆಚ್ಚು ಹೇಳಿ ಮಾತಾಡಿದ್ರೆ ನನಗೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ನನ್ನ ಮನದಾದ ಗಮನವನ್ನು ಸಲ್ಲಿಸ್ತಾ ನಾನು ಮಾತಿಕೊಂಡಿದ್ದೀನಿ. ನಮ್ಮ ಶಾಲೆಯು ಒಂದು ಮಾದರಿ ಶಾಲೆಯಾಗಿದೆ ಹಾಗೂ ನಮ್ಮ ಶಾಲೆಯಲ್ಲಿ ಕೊರತೆಯನ್ನು ಕಂಡು ಇದಕ್ಕೆ ಆ ಶಾಲೆಗೆ ಬೇಕಾದ ಶಿಕ್ಷಕರು ಹಾಗೂ ಶಾಲಾ ಅನುದಾನವನ್ನು ದಯಪಾಲಿಸುವಂತೆ ನೀವು ಹೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು ಸರ್. ನಮ್ಮ ಶಾಲಾ ಹಳೆಯ ವಿದ್ಯಾರ್ಥಿ ಹಾಗೂ ಯುಟಿ ಖಾದರ್ ಅವರ ಸಹಾಯಕ ಆಪ್ತ ಕಾರ್ಯದರ್ಶಿ ಅವರಾದ ಪ್ರಕಾಶ್ ಪಿಂಟರ್ ಅವರು 5ನೇ ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 6ನೇ ತರಗತಿ ಆಸಿಫ ಭಾಷಣದಲ್ಲಿ ಪ್ರಥಮ, ರಸಪ್ರಶ್ನೆಯಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ದ್ವಿತೀಯ. ಮಣಿಕಂಠ ಭಾಷಣದಲ್ಲಿ ದ್ವಿತೀಯ, ಚಿತ್ರಕಲೆಯಲ್ಲಿ ದ್ವಿತೀಯ, ರಸಪ್ರಶ್ನೆ ಪ್ರಥಮ, 100 ಮೀಟರ್
ಹಾಗೂ ಈ ಶಾಲೆಗೆ ಗಾಡಲಿಂಗ ಶಾಲೆಗೆ ಪ್ರಮುಖವಾಗಿ ಒಳ್ಳೆಯ ಹೆಸರು ಬರಲಿಕ್ಕೆ ಕಾರಣಕರ್ತರೆ ನೀವು ಅಂತ ನಮಗೆ ಈಗಾಗಲೇ ತಿಳಿದು ಬಂದಿದೆ. ಮುಂದಿನ ಸಲವು ನೀವು ಈ ಶಾಲೆಗೆ ಆದಷ್ಟು ಸಹಾಯವನ್ನು ಈಗಾಗಲೇ ಮಾಡ್ತಾ ಇದ್ದೀರಾ. ಮುಂದಿನ ಸಹಾಯವನ್ನು ಆಶಿಸ್ತೇವೆ ಮತ್ತು ಮುಂದಿನ ವರ್ಷ ನಿಮ್ಮ ಚುನಾವಣೆ ಬರ್ತದೆ. ಆಗ ನೀವು ಈ ಶಾಲೆಗೆ ಇನ್ನೊಮ್ಮೆ ಕಾರ್ಪೊರೇಟರ್ ಆಗಿ ಮೇಯರ್ ಆಗಿ ಬರಬೇಕಂತ ನಾನು ಆಶಿಸುತ್ತೇನೆ. ಮತ್ತು ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಟೀಚರ್ ಅವರಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಗೆ ಭರವಸೆ ನೀಡಿ ಶಾಲೆಗೆ ಬರುವಂತಹ ಅನುದಾನವನ್ನು ನಾವು ದಯಪಾಲಿಸುತ್ತೀರಂತೆ ಇದಕ್ಕಾಗಿ ನಿಮಗೆ ವಂದನೆಗಳು. ಇಂದಿನ ದಿನದ ಮೇಲುಸ್ತುವಾರಿಯಾದ ನಮ್ಮ ಶಾಲಾ ಸಂಚಾಲಕಿ ಭಗಿನಿ ಲೂಸಿ ಅವರು 7ನೇ ತರಗತಿಯ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಿಖಿತ್ ಭಾಷಣ ಸ್ಪರ್ಧೆ ಪ್ರಥಮ, ಚಿತ್ರಕಲೆ ಪ್ರಥಮ, ರಸಪ್ರಶ್ನೆ ಪ್ರಥಮ. ಸಾಯಿಪ ಭಾಷಣ ದ್ವಿತೀಯ, ಜನಪದ ಹಾಡು ಪ್ರಥಮ. ಪೂರ್ವಿಕಾ ಭಾಷಣ ದ್ವಿತೀಯ, ರಸಪ್ರಶ್ನೆ ಪ್ರಥಮ. ಭಾಗ್ಯಶ್ರೀ ರಸಪ್ರಶ್ನೆ ಪ್ರಥಮ, ರಂಗೋಲಿ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ಆಫಿಯಾ 100 ಮೀಟರ್ ಓಟ ಪ್ರಥಮ. ನಿಶಾಂತ್ ಚಿತ್ರಕಲೆ ದ್ವಿತೀಯ, ಗುಂಡು ಎಸೆತ ದ್ವಿತೀಯ. ಮಂಜುಳಾ ರಂಗೋಲಿಯಲ್ಲಿ ತೃತೀಯ. ಸಾತ್ 100 ಮೀಟರ್ ಓಟದಲ್ಲಿ ಪ್ರಥಮ, ಗುಂಡು ಎಸೆತ ಪ್ರಥಮ. ಬಸವರಾಜ ಜನಪದ ಹಾಡು ದ್ವಿತೀಯ. ಬಹುಮಾನ ನೀಡಿ ಮಕ್ಕಳನ್ನು ಸಂತೋಷಪಡಿಸಿದ್ದಕ್ಕಾಗಿ ಸಿಸ್ಟರ್ ನಿಮಗೆ ವಂದನೆಗಳು. ಅಧ್ಯಕ್ಷರ ಭಾಷಣ ಕಾರ್ಯಕ್ರಮದ ಭೂಷಣ ಎಂಬ ನಾನುಡಿಯಂತೆ ನಮ್ಮ ನೆಚ್ಚಿನ ಶಾಲಾ ಸಂಚಾಲಕಿಯವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆಯಲ್ಲಿ ಸೀನರಾಗಿರುವ ಗಣ್ಯರೇ, ಶಿಕ್ಷಕ ವೃಂದ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಂದು ನಮಗೆಲ್ಲರಿಗೂ ಸಂಭ್ರಮ, ಸಡಗರ, ಸಂತೋಷ. ಯಾಕೆಂದರೆ ಇಂದು ಪ್ರತಿಭಾ ಪುರಸ್ಕಾರ ಸಂಭ್ರಮದ ದಿನ. ತುಂಬ ಮಕ್ಕಳಿಗೆ ಇವತ್ತು ಅವರ ಪ್ರತಿಭೆ ಪ್ರದರ್ಶಿಸಿ ಪುರಸ್ಕಾರ ಸಿಕ್ಕಿತ್ತು. ಭಾಗವಹಿಸಿದವರು ಹಲವಾರು, ಆದರೆ ಪುರಸ್ಕಾರ ಸಿಕ್ಕಿದವರು ಕೆಲವರು ಮಾತ್ರ. ಆದರೆ ಎಲ್ಲರಲ್ಲಿ ಮುಂದೆ ಫಾದರ್ ಕೂಡ ಹೇಳಿದರು, ಎಲ್ಲರಲ್ಲಿ ತುಂಬ ಪ್ರತಿಭೆಗಳಿವೆ. ಎಲ್ಲರಿಗೆ ಎಲ್ಲ ಪ್ರತಿಭೆಗಳು ಸಿಗುವುದಿಲ್ಲ. ಕೆಲವರಿಗೆ ನೃತ್ಯದ ಪ್ರತಿಭೆ, ಕೆಲವರಿಗೆ ಹಾಡು, ಕೆಲವರಿಗೆ ಸಂಗೀತ, ಕೆಲವರಿಗೆ ಕರಕುಶಲ, ಭಾಷಣ ಮಾಡೋದು, ಹಲವಾರು ಪ್ರತಿಭೆಗಳಿವೆ. ಆದರೆ ಎಲ್ಲ ಪ್ರತಿಭೆಗಳಿಗೆ ಪುರಸ್ಕಾರ ಸಿಗುವುದಿಲ್ಲ. ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಗುವುದಿಲ್ಲ. ನಮಗೆ ಪುರಸ್ಕಾರ ಸಿಗಲಿಲ್ಲ ಅಂತ ಹಿಂದೆ ಬೀಳಬಾರ್ದು ಅಥವಾ ಜೀವನದಲ್ಲಿ ಜಿಗುಪ್ಸೆ ಬರಬಾರದು. ಯಾವಾಗಲೂ ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಾ ಇರ್ತೇವೆ. ಹಲವಾರು ಚಟುವಟಿಕೆಗಳು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಟೀಚರ್ಸ್ನವರು ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ಉತ್ತಮ ಶ್ರಮಪಟ್ಟು ಈ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾರೆ. ಪ್ರತ್ಯೇಕವಾಗಿ ನಾನು ನೋಡುವುದೆಂದರೆ ನಮ್ಮ ಟೀಚರ್ ಇಲ್ಲಿ 7:30-8 ಗಂಟೆ ಒಳಗೆ ಅವರು ಇಲ್ಲಿ ಇರ್ತಾರೆ. ಮಕ್ಕಳು ಕೂಡ ಕೆಲವು ಸಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಥವಾ ಬೆಳಿಗ್ಗಿನ ಉಪಹಾರ ಮಾಡೋಕ್ಕೆ ಬಂದಿರ್ತಾರೆ. ನಾನು ಅವರು ಟೀ ಕೊಡಲಿಕ್ಕೆ ಬರುವಾಗ ಕೇಳೋದು, ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಏನು ಉಪಹಾರ ಮಾಡಿದ್ದಾರೆ
ಮಕ್ಕಳು ಏನು ಮಾಡಿಲ್ಲ ನಾವು, ನಮಗೆ ಟೀಚರ್ ಹಾಲು ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಮಕ್ಕಳ ಮೇಲೆ ಬಹು ಪ್ರೀತಿ ನಮ್ಮ ಟೀಚರ್ನವರಿಗೆ ಇರುವುದರಿಂದ ಮಕ್ಕಳು ತುಂಬ ಪ್ರತಿಭೆಯಿಂದ ತುಂಬಿ ಮುಂದೆ ಬರಲಿಕ್ಕೆ ಸಹಾಯವಾಗುತ್ತದೆ. ನಾನು ನನ್ನ ತುಂಬ ಹೃದಯದಿಂದ ನಮ್ಮ ಶಿಕ್ಷಕ ವೃಂದದವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಕ್ಕಳು ಕೂಡ ಟೀಚರ್ಸ್ ಅವರೊಡನೆ ಸಹಕರಿಸಬೇಕು. ನಾವು ಒಂದು ಸಲ ನಿಮಗೆ ಪುರಸ್ಕಾರ ಸಿಗಲಿಲ್ಲ, ಪ್ರೈಸ್ ಸಿಗಲಿಲ್ಲ ಅಂತ ಹಿಂದೆ ಬೀಳಬಾರದು. ಕೆಲಸಕ್ಕೆ ನಮ್ಮ ಒಂದು ಕವಿ ಹೇಳಿದಂತೆ, ಯಾರು ನನಗೆ ಪುರಸ್ಕಾರ ಸಿಗಲಿಲ್ಲ ಅಂತ ಹಿಂದೆ ಉಳಿತಾರೋ, ಯಾರಿಗೆ ಪುರಸ್ಕಾರ ಸಿಗಲಿಲ್ಲ ಅಂತ ಹಿಂದೆನೇ ನಿಲ್ತಾರೋ ಅವರು ಹಿಂದೆನೇ ಉಳಿತಾರೆ. ಯಾರು ಎದ್ದು ಮುಂದೆ ಹೋಗ್ತಾರೋ ಅವರು ಮುಂದೆ ಜೀವನವನ್ನು ಸಾಧಿಸಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಒಂದು ಪುರಸ್ಕಾರ ಸಿಕ್ಕಿದವರು ಹೆಮ್ಮೆ ಪಡದೆ, ಸಿಗದವರು ಧೃತಿಗಡದೆ ಮುಂದೆ ತಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಹೋಗಬೇಕಾಗಿ ಕೇಳಿಕೊಡ್ತೇನೆ. ಅದಕ್ಕೂ ಎಲ್ಲ ಹೆತ್ತವರು ಅವರಿಗೆ ಪ್ರೋತ್ಸಾಹವನ್ನು ಟೀಚರ್ನವರು ಹಾಗೂ ಹೆತ್ತವರು ಪ್ರೋತ್ಸಾಹವನ್ನು ನೀಡಿ ನಿಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಅದನ್ನು ಗುರುತಿಸಿ ಅದನ್ನು ಮುಂದೆ ಬರುವಂತೆ ಮಾಡಲಿಕ್ಕೆ ನೀವು ಶ್ರಮಿಸಬೇಕು. ಇಂದು ನನಗೆ ಇಲ್ಲಿ ಕರೆದು ಮಾಡಿಸಿ ನನಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಿಕ್ಷಕ ವೃಂದದವರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ವಂದಿಸುತ್ತಾ ಶಾಲಾ ಮುಖ್ಯೋಪಾಧ್ಯಾಯರ ಹಾಗೂ ಶಾಲಾ ಮಕ್ಕಳ ಬಗ್ಗೆ ಪ್ರತಿಯೊಂದು ಚಟುವಟಿಕೆಗಳನ್ನು ಗುರುತಿಸಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಹಾಗೂ ನಮಗೆ ಪ್ರತಿಯೊಂದು ರೀತಿಯಲ್ಲಿ ಸಹಕಾರ ನೀಡುವಂತ ನಮ್ಮ ಶಾಲಾ ಸಂಚಾಲಕಿಯವರಿಗೆ ವಂದನೆಗಳು. ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಲು ಒಬ್ಬರಿಂದ ಸಾಧ್ಯವಿಲ್ಲ. ಇದಕ್ಕೆ ಹಲವು ಮಂದಿಯ ಸಹಕಾರ ಬೇಕು. ಸಹಕಾರ ನೀಡಿದಂಥ ಪ್ರತಿಯೊಬ್ಬರ ಉಪಕಾರವನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ವಂದನಾರ್ಪಣೆ ನೀಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಿಕ್ಷಕಿ ಪವಿತ್ರರವರು. 5 ಬೆರಳುಗಳು ಸೇರಿ ಒಂದು ಮುಷ್ಟಿ, 2 ಕೈಗಳು ಸೇರಿದಾಗ ಚಪ್ಪಾಳೆ, ಹಲವಾರು ಕೈಗಳು ಸೇರಿದಾಗ ಮಧುರವಾದ ಉಲ್ಲಾಸಭರಿತವಾದ ಚಪ್ಪಾಳೆ. ಹಾಗೆಯೇ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದವರು ಹಲವಾರು ಮಂದಿ. ಶರತ್ ಚಂದ್ರ ಚಟರ್ಜಿಯವರು ಹೇಳುವಂತೆ, ದಿನದ ಸೂರ್ಯೋದಯಕ್ಕೆ ಎಷ್ಟು ಮಹತ್ವ ಹೊಂದಿದೆಯೋ ಅಷ್ಟೇ ಮಹತ್ವ ಸೂರ್ಯಾಸ್ತಕ್ಕೂ ಇದೆ. ಗಾರ್ಡನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಪ್ರತಿಭಾ ಪುರಸ್ಕಾರಕ್ಕೆ ಸಹಕಾರ ನೀಡಿದ ಸರ್ವ ಗೌರವಾನ್ವಿತರನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿ ವಂದಿಸಲು ನಾನು ಸಂತೋಷ ಪಡುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿ ನಮ್ಮೆಲ್ಲರನ್ನು ಹರಸಿ ಹಿತನುಡಿಗಳನ್ನು ಇತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ನೀಡಿ ಬಹುಮಾನಗಳನ್ನು ವಿತರಿಸಿದ ನಮ್ಮೆಲ್ಲರ ಪ್ರಿಯರಾದ
ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಈ ಚಿಕ್ಕ ಪುಟ್ಟ ಚೊಕ್ಕ ಕಾರ್ಯಕ್ರಮವನ್ನು ಚಂದ ಕಾಣಿಸಿದ ಪ್ರತಿಯೊಬ್ಬರಿಗೂ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ ಟೀಚರ್ ನಿಮಗೂ ವಂದನೆಗಳು. ಈಗ ಶಾಲಾ ವಿದ್ಯಾರ್ಥಿಗಳು ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಪ್ರದರ್ಶಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅವರು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವ ಈ ಸಮಯದಲ್ಲಿ ವೇದಿಕೆಯನ್ನು ಅತಿಥಿಗಳು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮಣಿಕಂಠ. ನಾನು 6ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ವರ್ಷ ನಿನ್ನ ಪರಿಚಯ ಮಾಡಿಕೊಡುವೆಯಾ? ಆಯ್ತು ಅಣ್ಣ. ನನ್ನ ಹೆಸರು ವರ್ಷ. ನಾನು 3ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸೋಣವೇ ವರ್ಷ? ಆಯ್ತು ಅಣ್ಣ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ
ವಿಮ್ನಲ್ಲಿ 100 ನಿಂಬೆಹಣ್ಣಿನ ಶಕ್ತಿ ಇದೆ, ಅದನ್ನೇ ಹಾಕಿ ಮಾಡೋಣ ಬಾ. ಎಲ್ರಿಗೂ ವಂದನೆಗಳು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ಪ್ರಕೃತಿ ಒಂದು ಮಾಯೆ. ಈ ಪ್ರಕೃತಿ ತನ್ನೊಳಗೆ ಅದ್ಭುತವಾದ ಶಕ್ತಿಯನ್ನು ಒಳಗೊಂಡಿದೆ. ಮಾನವ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರಿದರೂ ಪ್ರಕೃತಿ ತನ್ನ ನಿಗೂಢತೆಯನ್ನು ಎಂದೂ ಬಿಟ್ಟುಕೊಟ್ಟಿಲ್ಲ. ಪ್ರಪಂಚದಲ್ಲಿ ಅನ್ಯಾಯ, ಅನಾಚಾರ, ಅತ್ಯಾಚಾರಗಳು ಮಿತಿ ಮೀರಿದಾಗ ಪ್ರಕೃತಿಯೇ ಮಾನವನಿಗೆ ಉತ್ತರ ಕೊಡುತ್ತದೆ ಎನ್ನುವುದಕ್ಕೆ ಸಾಕ್ಷಿ ನಾವು ಪ್ರಸ್ತುತಪಡಿಸುವ ಈ ವೈವಿಧ್ಯಮಯವಾದ ಕಿರುನಾಟಕ ಇದೀಗ ನಿಮ್ಮ ಮುಂದೆ. ಪ್ರಕೃತಿ ಮಾಯೆ, ಪ್ರಕೃತಿ ಮಾಯೆ, ಪ್ರಕೃತಿ ಮಾಯೆ. ಈ ಹಸಿರು ಸೀರೆಯಲ್ಲಿ ಮನ ಸಂಬರ
ಅಯ್ಯೋ, ಇಷ್ಟು ಸುಂದರವಾದ ಪರಿಸರವನ್ನು ಮನುಷ್ಯ ಹೇಗೆ ಕಲುಷಿತಗೊಳಿಸುತ್ತಿದ್ದಾನೆ. ಕಸಕಡ್ಡಿ ತ್ಯಾಜ್ಯ ವಸ್ತುಗಳನ್ನು ನದಿಯ ನೀರಿಗೆ ಎಸೆಯುತ್ತಿದ್ದಾರೆ. ಪ್ರಕೃತಿಯ ಸೌಂದರ್ಯದ ಸಂಕೇತವಾದ ಮರಗಿಡಗಳನ್ನು ಕಡಿದು ನಾಶಗೊಳಿಸುತ್ತಿದ್ದಾರೆ. ಅದೋ ಅಲ್ಲಿ ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ದರೂ ಕೂಡ ಸೇವಿಸಿ ಬರುತ್ತಿದ್ದಾರಲ್ಲ. ಅದು ಗುಂಪಾಗಿ ಸೇರಿಕೊಂಡು ಒಂದು ಕಡೆ ತರಕಾರಿಗಳನ್ನು ಮಾರಾಟ ಮಾಡುವ ಕಡೆ ಕೊನೆಗೂ ಹಾಳಾದ ತರಕಾರಿಗಳ ಸಸ್ಯಗಳು ಎಸೆಯುತ್ತಿರುವಂತಹ ದೃಶ್ಯ. ಯಾಕೆ ಈ ಜನರಿಗೆ ತಿಳುವಳಿಕೆಯ ಕೊರತೆ? ಅದು ಅಲ್ಲಿ ಕುಡಿತದ ದುಷ್ಪರಿಣಾಮದ ಒಂದು ದೃಶ್ಯ.
संवेदनशीलता के साथ, पूरी जिम्मेदारी के साथ अपना योगदान दिया। ಯಾರು ಮನೆ ಬಿಟ್ಟು ಆಚೆ ಬರಬೇಡಿ. ಕೊರೋನಾಸುರ ಎಂಬ ರಾಕ್ಷಸರು ನಮ್ಮ ನಾಡಿಗೆ ದಾಳಿ ಮಾಡಿದೆ. ಎಲ್ಲಿ ಗುಂಪಾಗಿ ಜನರು ಸೇರಿರುತ್ತಾರೋ ಅಂತ ಅವಕಾಶವನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ
ಮಕ್ಕಳೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಅನ್ಯಾಯ, ಅನಾಚಾರ, ಅಧರ್ಮಗಳನ್ನು ಮಾಡದಿರಿ. ಪ್ರಕೃತಿಯನ್ನು ಪ್ರೀತಿಸಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಿ. ಮದ ಮತ್ಸರ ಅಹಂಕಾರಗಳಿಂದ ದೂರವಿರಿ. ನಮ್ಮೊಳಗೆ ನಾವು ಕಚ್ಚಾಡುತ್ತಿದ್ದರೆ ಕೊರೋನಾಸುರನಂತಹ ರಾಕ್ಷಸ ಮತ್ತೆ ಮತ್ತೆ ಹುಟ್ಟಿ ಬರಬಹುದು. ಎಚ್ಚರದಿಂದಿರಿ, ಕೊರೋನೆಗೆ ಅಂತ್ಯವಿಲ್ಲ. ಎಚ್ಚರ, ಎಚ್ಚರ, ಎಚ್ಚರ. ಧನ್ಯವಾದಗಳು. ಇಲ್ಲಿಯವರೆಗೆ ನಾವು ಪ್ರಕೃತಿ ಮಾಗೆ ಎಂಬ ರೂಪಕವನ್ನು ನೋಡಿದೆವು. ಇದನ್ನು ಬಹಳ ಚೆಲುವಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟ ಅಮೃತ ಕಾಲೇಜಿನ ವಿದ್ಯಾರ್ಥಿ ಶಿಕ್ಷಕ ಆಕಾಶ್ ಸರ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಕೇಳುತ್ತೇವೆ. ಎಲ್ಲರೂ ಚಪಾತಿ. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯವಾದವು. ಈಗ ನಾವೆಲ್ಲರೂ ರಾಷ್ಟ್ರಗೀತೆ ಹಾಡಿ ನಮ್ಮ ರಾಷ್ಟ್ರಕ್ಕೆ ನಮಿಸೋಣ. ಎಲ್ಲರೂ ದಯವಿಟ್ಟು ನಿಂತುಕೊಳ್ಳಿ. ಸ್ಕೂಲ್ ಅಟೆನ್ಷನ್. ಜನಗಣ ಮನ ಎಲ್ಲರ ಮಕ್ಕಳು ಕುಳಿತುಕೊಳ್ಳಿ. ಅಲ್ಲಿಯೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಲು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದ ಫೋಟೋ ಹಾಗೂ ವಿಡಿಯೋಗ್ರಾಫಿಯನ್ನು ಮಾಡಿದಂತಹ ಶ್ರೀಮಾನ್ ಲ್ಯಾಂಬರ್ಟ್ ಅಲ್ವಾರಿಸ್ ಅವರಿಗೆ ನಾವು ಎಲ್ಲರ